ಅಲ್ಲಿ ಏನು ನನ್ನ ಬಿಟ್ಟು ಬಾ. ಯಾಕೆ ನೀವು ಈ ರೀತಿ ಸಿಟ್ಟು ಮಾಡ್ತಾ ಇದ್ದೀರಿ? ನೀವು ಈ ರೀತಿ ಸಿಟ್ಟನ್ನು ಮಾಡಬಾರದು. ನಿಮ್ಮ ರೂಪಿಗೆ ಸೋತು ಭೂಲೋಕದಿಂದ ಯಕ್ಷಲೋಕದವರೆಗೆ ತಂದವಳಿದ್ದೇನೆ. ಅಷ್ಟು ಮಾತ್ರವಲ್ಲ, ಯಕ್ಷರಾಜನ ಮಗಳು ನಾನು. ಹೆಸರು ಸುಮಗಂಧಿ ಎನ್ನುವ ಹಾಗೆ. ಈಗ ನೀವು ನನ್ನನ್ನು ಪ್ರೀತಿಯಿಂದ ಮದುವೆ ಆಗ್ಬೇಕು ಅಲ್ವಾ? ಏನೇ ನಿನ್ನನ್ನು ಪ್ರಥಮವಾಗಿ ನೋಡಿದಾಗ ನಾನು ಭಾವಿಸಿಕೊಂಡದ್ದು ದಾನವೇ ಎನ್ನುವ ಹಾಗೆ. ಹೌದಾ? ದಾನವಿ ನಾನು ಅಲ್ಲ ಎನ್ನುವಾಗ ಆಡ್ತಾ ಇದ್ದೀಯ. ಯಕ್ಷರಾಜನ ಕೋರಿ ಎನ್ನುವಂತಾಯ್ತು. ಸುಮಗಂಧಿ ಭೂಲೋಕದಿಂದ ಈ ಯಕ್ಷಲೋಕದವರೆಗೆ ನನ್ನನ್ನು ನೀನು ತಂದವಳು ಅಂತಾಯ್ತು. ಸತ್ಯ. ನೀನು ನಾನು ಬೇಕು ಎನ್ನುವ ಹಾಗೆ ತಂದದ್ದ. ಏನು ಮಾಡೋಣ ಹೇಳು? ತಂದ ಮೇಲೆ ನನ್ನ ಮದುವೆಯಾಗಿ ಎನ್ನುವಾಗ ಆಡ್ತಾ ಇದ್ದೀಯ. ನಿನ್ನ ಮದುವೆ ಆಗೋಣವೇ? ಖಂಡಿತವಾಗಿ ಆಗುದಿಲ್ಲ. ಕಾರಣ ಏನು? ವಿಧಿ ನೇಮದಂತೋರ್ವಳ. ಮನುಷ್ಯ ಹುಟ್ಟುವ ಸಂದರ್ಭದಲ್ಲಿ ಇಂಥ ಹೆಣ್ಣಿಗೆ ಇಂಥ ಗಂಡು, ಇಂಥ ಗಂಡಿಗೆ ಇಂಥ ಹೆಣ್ಣು ಎನ್ನುವ ಹಾಗೆ ಬ್ರಹ್ಮಲಿಪಿ ಮೊದಲೇ ಬರೆದಿಡ್ತಾನೆ. ಹಾಗಾಗಿ ನನಗೆ ನನ್ನ ಮದುವೆ ಆಗುವುದಕ್ಕಾಗುದಿಲ್ಲ. ಕಾರಣ ಏನು? ನಾನು ಮದುವೆಯನ್ನ ಆಗಿದ್ದೇನೆ. ಒಂದು ಮದುವೆ ನನಗಾಗಿದೆ. ಹೆಣ್ಣ್ಯಾರು ಬಲ್ಲೆಯ? ಪದ್ಮಾಕ್ಷಿ ಎನ್ನುವವರೊಳೆಲ್ಲ ಕೈ ಹಿಡಿದವ ನಾನು. ಹಾಗಾಗಿ ನಿನ್ನನ್ನು ಮದುವೆ ಆಗುವುದಕ್ಕೆ ನನಗಾಗುವುದಿಲ್ಲ. ಇಲ್ಲಿಂದ ತಂದಿದ್ದೀಯೋ ಅಲ್ಲಿಗೆ ನನ್ನನ್ನು ಬಿಟ್ಟು ಬಿಡು.
ನೀವು ಯಾಕೆ ಆ ರೀತಿಯಾಗಿ ಭಾವಿಸಿಕೊಳ್ತಾ ಇದ್ದೀರಿ? ನಾನು ಪರನಾರಿ ಎನ್ನುವ ಹಾಗೆ. ನಿಮಗೆ ಮದುವೆ ಆಗಿದ್ದೆಷ್ಟು? ಒಂದೇ ಮದುವೆ ಆದ. ಒಂದೇ ಅಲ್ವಾ? ಒಂದೇ ಆದ. ಒಟ್ಟು ನಡೆಸಿದ ಯೋಗ್ಯತೆ ಇದ್ದದ್ದೇ ಹೌದು ಅಂತ ಆದಲ್ಲಿ ಎಷ್ಟು ಬೇಕಾದ್ರೂ ಮದುವೆ ಆಗಬಹುದು. ರಾಜ ಬಹುಪತ್ನಿವಲ್ಲವ ಎನ್ನುವ ಹಾಗೆ ಮಾತಿದ್ದದ್ದು ಹೌದು ಅಲ್ವಾ? ಹಾಗಂತ ಎಲ್ಲರೂ ಆ ನಿಯಮವನ್ನು ಪಾಲನೆ ಮಾಡ್ಬೇಕೆನ್ನುವ ಹಾಗೆ ಯಾವ ನಿಯಮವೂ ಇಲ್ಲ ತಾನೆ. ಹಾಗಿಲ್ಲ ತಾನೆ. ನಾನು ನಿಮ್ಮ ರೂಪಿಗೆ ಸೋತವಳು. ನನ್ನ ಮನಸ್ಸಿನ ಬಯಕೆಯನ್ನ ನೀವು ಈಡೇರಿಸಬೇಕು, ಮದುವೆ ಆಗಲೇಬೇಕು. ಏನೇ ನಾವು ನೀನೇ ಯೋಚನೆ ಎಲ್ಲ ಮಾಡು. ನಾವ್ಯಾರು ನೀವ್ಯಾರು ಎನ್ನುವ ಹಾಗೆ ಆಕಾಶಕ್ಕೂ ಭೂಮಿಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆಯೋ ನನಗೂ ನಿಮ್ಗೂ ಅದೇ ರೀತಿಯ ವ್ಯತ್ಯಾಸ ಏನುಂಟು. ಯಾಕೆ ಬಲ್ಲೆಯ? ನೀವ್ಯಾರು ಎನ್ನುವ ಹಾಗೆ ಸ್ವಲ್ಪ ಯೋಚನೆಯನ್ನ ಮಾಡು. ದೇವ ಮಾನವರು ನೀವು, ನಾವು ಸಾಮಾನ್ಯದ ಮಾನವರು, ಹುಟ್ಟು ಸಾವಿಗೆ ಕಟ್ಟು ಬಿದ್ದವರು ನಾವು. ಈಗ ನಮಗೆ ಪ್ರಾಯ ಇದೆ, ಇದೇ ಪ್ರಾಯ ಮುಂದೆ ಹಾಗೆ ಇರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮುಪ್ಪು ನಮ್ಮನ್ನ ಆವರಿಸ್ತವೆ. ಅಷ್ಟು ಮಾತ್ರವೇ ಅಲ್ಲ, ಇಂದೋ ನಾಳೆ ನಾವು ಸಾಯುವಂತ ಜೀವ. ನೀವು ಮಾತ್ರ ಹಾಗಲ್ಲ, ಶಾಶ್ವತವಾಗಿ ಬದುಕಿ ಉಳಿಯುವವರು. ನನ್ನನ್ನು ಮದುವೆಯಾದದ್ದೇ ಇದ್ರೆ ನನ್ನಿಂದ ಯಾವ ಸುಖ ನಿನಗೆ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನನ್ನು ಎಲ್ಲಿಂದ ತಂದಿದ್ದೀವಿ ಅಲ್ಲಿಗೆ ಬಿಡು. ಈಗ ವಿಚಾರವನ್ನು ಸ್ಪಷ್ಟನೆ ಮಾಡಿಕೊಂಡೆ. ನನಗೆ ವೃದ್ಧಾಪ್ಯನು ನನಗೆ ಕಾಡ್ತದೆ, ನನಗೆ ಮರಣ ಬರುತ್ತದೆ ಅನ್ನೋ ಹಾಗೆ ನಿಮ್ಮ ಚಿಂತೆ ಅಲ್ವಾ? ಅದಕ್ಕಾಗಿ ಚಿಂತೆ ಬರುವುದಿಲ್ಲ, ನಿಮಗ್ ಬರುತ್ತೆ ಎನ್ನುವ ಹಾಗೆ ಸಮಸ್ಯೆ ಅಲ್ವಾ? ನೀವು ಅದಕ್ಕಾಗಿ ಚಿಂತೆ ಮಾಡ್ತಾರೆ. ಮುಟ್ಟು ಸಾವಿ ಕಟ್ಟು ಬಿದ್ದವರು ಅಲ್ವಾ? ನೀವು ಶಾಶ್ವತವಾಗಿ ಬದುಕುವವರು. ಹೌದು, ಅದಕ್ಕೆಲ್ಲ ನಮ್ಗೆ ಪರ್ಯಾಯ ಮಾರ್ಗ ಇನ್ನೊಂದುಂಟು. ಹೌದಪ್ಪ, ನಾವು ಅಮೃತವನ್ನು ಸೇರಿಸುವವರು. ಆ ಅಮೃತವನ್ನ ನಿಮಗೂ ಸ್ವಲ್ಪ ಕೊಟ್ಟೇನೆ. ನಿಮ್ಮ ಯೌವನವೆನ್ನುವುದು ಅದೇ ರೀತಿಯಲ್ಲಿ ಇರ್ತದೆ. ನಿನ್ನ ಅಮೃತ ನಾನು ಕೊಡ್ತೀಯಾ? ನೀನಾಡುವ ಮಾತಿನಿಂದ ನಿನ್ನ ಗುಣ ಏನು ಎನ್ನುವಾಗ ಸ್ಪಷ್ಟವಾಗಿ ನಾನು ಅರ್ಥವಿಸಿಕೊಂಡೆ. ನೀನೊಬ್ಬಳು ಕಾಮಿಕಿ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಯಾಕೆ ಬಲ್ಲೆಯ? ಚೆನ್ನ ಇದ್ದಿರುವಂತ ಗಂಡು ಮಕ್ಕಳನ್ನ ಎಲ್ಲವರನ್ನ ಇವರಿಗಾಗಿ ಕರೆತಂದು ಅವರ ಸುಖವನ್ನ ಪಡೆಯುವುದೇ ನಿನ್ನ ಉದ್ಯೋಗ ಆಗಿದೆಯೇ ಏನು? ಎಷ್ಟೇ ಬೇಕಾದ್ರೆ ಹೇಳು, ಆಗದಾಗದು ಕಾಮುಕಿ. ಮದುವೆ ಆಗುದಿಲ್ಲ. ಮತ್ತೊಂದು ಹೆಣ್ಣಿನ ಮೇಲೆ ಯಾವ ಕಾರಣಕ್ಕೂ ಮನಸ್ಸು ಮಾಡುವ ಸ್ವಭಾವ ನನ್ನದಲ್ಲ. ನನ್ನ ನೆಲೆಯಲ್ಲಿ ಯೋಚಿಸಲು ಬೇಡ, ನನಗಾಗುವುದಿಲ್ಲ. ನನ್ನ ಮದುವೆ ಆಗುದಿಲ್ಲ. ಮತ್ತರವೇ ಒತ್ತಡದ ಕಾವಡಿ ಮಂತ್ರದಲ್ಲಿ ಬರುವ ಹೆಣ್ಣನ್ನು ತಡೆಯುವುದು. ನನ್ನನ್ನ ಮದುವೆ ಆಗು ಎನ್ನುವಾಗ ಎಷ್ಟು ಸಾರಿ ನಾನು ಸೆರೆಗೊಂಡಿದ್ದು ಬೇಡಿದರು. ನೀನು ಸೇರಿಕೊಡು ಎಷ್ಟೇಸಕಮ್ಮ, ನನಗಾಗುದಿಲ್ಲ. ಮದುವೆ ಆಗುದಿಲ್ಲ ಅಂತ ಆಯ್ತು. ನಾವು ಯಕ್ಷಲೋಕದವರು ಬಯಸಿದ್ದನ್ನ ಪಡೆದೇವೆ. ಯಾವ ರೀತಿಯಲ್ಲಿ? ಗಾರುಡಿ ಮಂತ್ರವನ್ನು ಬಲ್ಲವಳು. ಗಾರುಡಿ ಮಂತ್ರದಿಂದ ನಿನ್ನನ್ನು ಏನು ಬೇಕಾದ್ರೂ ಮಾಡ್ತೀನಿ. ನಾನು ಏನು ಮಾಡ್ತೀಯ ಅಂತ ಬೇಕಲ್ಲ? ಕಸವನ್ನು ಮಾಡ್ತೀನಿ. ಹೌದು, ಕಡ್ಡಿಯಿಂದ ರೀತಿ ಬೇಕಾದ್ರೂ ಮಾಡ್ತೇನೆ. ಕಡ್ಡಿಯ? ಹೌದು. ಹೌದಾ? ನೀ ಯಾವ ರೀತಿಯಲ್ಲಿ ಬೇಕಾದ್ರೂ ಮಾಡ್ತೇನೆ. ಕಡ್ಡಿ ಮಾಡೋದಕ್ಕೆಲ್ಲ ಆರಂಭ ಮಾಡಿದ್ಯಾ? 7 ವರ್ಷದೊಳಗೆ?
ನೀನು ಮದುವೆ ಆಗ್ಲಿಲ್ಲ ಅಂತ ಆದ್ರೆ ನಿನ್ನನ್ನು ಏನ್ ಬೇಕಾದ್ರೂ ಮಾಡ್ತೀನಿ ನಾನು. ಮಾಡ್ತೀನಿ. ಸಾಕು ಸದ್ಯಕ್ಕೆ ಅಷ್ಟೇ ಮಾಡುದು. ಹೌದಾ? ನಾಯಿ ಮರಿ ಮಾಡ್ತೀಯಾ? ನಾನು ಮಾಡುದಿಲ್ಲ. ಮಾಡುದಿದ್ರೆ ಮಾಡ್ತಾನೆ, ನನ್ನ ಉಂಟೆ ಯಾಕೆ ಅದೆಲ್ಲ ನಾನ್ ಮಾಡುದಿಲ್ಲ. ನಿನಗೆ ಇವು ಎರಡೇ ಸಾಕು. ಮದುವೆ ಆಗ್ತೇ ಇಲ್ವಾ? ಯಾರು? ನೀನು. ನನಗಂತೂ ಮದುವೆ ಆಗುವುದಿಲ್ಲ ಅಂತ ಹೇಳಿದ್ದೆ ಇದ್ರೆ ಇವಳು ನನ್ನನ್ನು ಖಂಡಿತವಾಗಿ ಬಿಡುವುದಿಲ್ಲ. ಗಾರುಡಿ ಮಂತ್ರಿಯದ ಪ್ರಭಾವದಿಂದಾಗಿ ಏನ್ ಬೇಕಾದ್ರೂ ಇವಳು ಮಾಡಿಯೇ ಮಾಡ್ತಾಳೆ. ನನಗಂತೂ ಇಲ್ಲಿಗೆ ಬಂದಾಯ್ತು. ಮನೆಗೆ ಹೋಗದೆ ಇದ್ರೆ ಉಪಾಯವಿಲ್ಲ. ಬಂದಿರುವಂತ ಅಪಾಯವನ್ನು ಉಪಾಯದಿಂದ ತಪ್ಪಿಸಿಕೊಳ್ಳಬೇಕು ಅಂತಾದ್ರೆ ಇವಳ ಆಡಿದಾಗಿ ಕೇಳಬೇಕು, ಇವಳು ನನ್ನವಳನಾಗಿ ಮಾಡಿಕೊಳ್ಳಬೇಕು. ಆಮೇಲೆ ನನ್ನ ಪುರವನ್ನು ನಾನು ಸೇರ್ಬೇಕು. ಬಾರೇ ಯಾಕೆ ದೂರ ಹೆದರ್ಕೊಂಡ್ಯಾ? ನಾನು ಹೆದರುವ ಅಗತ್ಯವೇ ಇಲ್ಲ. ನಿನ್ನ ಗುಣನಡತೆಯನ್ನು ತಿಳಿಯುವುದಕ್ಕಾಗಿ ನಿನ್ನಲ್ಲಿ ಈ ರೀತಿ ನಾಟಕವನ್ನು ಆಡಿದ್ದು ಬಿಟ್ರೆ, ಪ್ರಥಮವಾಗಿ ನಿನ್ನನ್ನು ನೋಡಿದಾಗ ಸಂಪೂರ್ಣ ನಿನ್ನ ಮೇಲೂ ಮನಸ್ಸು ನನಗೂ ಮೂಡಿದೆ. ಹೌದಾ? ಹೌದಪ್ಪ, ಖಂಡಿತವಾಗಿ ಆಗ್ತೇನೆ ಬಾ. ಲಕ್ಷ್ಮೀನಾರಾಯಣ ಭಾಗ್ಯಲಕ್ಷ್ಮೀ ಲಕ್ಷ್ಮೀನಾರಾಯಣ ಭಾಗ್ಯಲಕ್ಷ್ಮೀ